ಕಿಚನ್ ಬ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಕೊಡಗಿನ ಸೈಡಲ್ಲೆಲ್ಲ ಈ ರೀತಿ ಹಲಸಿನ ಹಣ್ಣಿನ ದೋಸೆ ಈ ಥರ ಎಲ್ಲ ಸಂಜೆಗೆಲ್ಲ ಸ್ನ್ಯಾಕ್ಸಿಗೆ ನಾವು ಇದೇ ರೀತಿಯಾಗಿ ಮಾಡ್ಕೊಳ್ತೀವಿ. ಹಾಗೆಯೇ ಈ ಹಲಸಿನ ಹಣ್ಣನ್ನೆಲ್ಲ ಎತ್ತಿಟ್ಕೊಂಡು ಆದ ನಂತರ ಇದರದ ಬೀಜವನ್ನು ನಾವು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಳ್ತೀವಿ. ಹೀಗೆ ಒಣಗಿಸ್ಬಿಟ್ಟು ಇಟ್ಕೊಂಡಾಗ ನಾವು ಅದನ್ನು ಯಾವಾಗ ಬೇಕಿದ್ರೂ ನಾವು ಸಾಂಬಾರಿಗೆ, ಚಟ್ನಿಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತೀವಿ. ಹಲಸಿನ ಹಣ್ಣಿನಿಂದ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಕೊಂಡು ಬರೋಣ. ಇದನ್ನು ನಾನು ಒಂದು ಕಪ್ ಆಗುವಷ್ಟು ನಾನು ಹಲಸಿನ ತೋಳೆಯನ್ನು ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಬೀಜನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಬೀಜವನ್ನು ಬಿಸಾಡಬಾರ್ದು. ಇದನ್ನೆಲ್ಲ ನಾವು ಒಣಗಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಿದ್ರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಹಲಸಿನ ಹಣ್ಣಿನ ಸೀಸನ್ ಮುಗ್ದೋದಾಗೂ ಕೂಡ ನಾವು ಈ ಹಲಸಿನ ಹಣ್ಣಿನ ಬೀಜವನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ಎಲ್ಲವನ್ನು ತೆಗೆದುಬಿಟ್ಟು ಹೀಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ನಾನು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ. ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ತೊಳ್ಕೊಂಡು ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಇವಾಗ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನೆಂದಿರಬೇಕು. ನೋಡಿ ಎಷ್ಟು ನೀಟಾಗಿ ನೆಂದಿದೆ. ನೋಡಿ ಈ ಥರ ನೆಂದರೆ ನಮಗೆ ದೋಸೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಮಿಕ್ಸಿ ಆಡಿಸೋದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಈ ಥರ ರಾತ್ರಿನೇ ನೆನೆಸಿ ಇಟ್ಕೊಂಡ್ಬಿಡಬೇಕು ಅಕ್ಕಿಯನ್ನು. ಬೆಳಗ್ಗೆ ನಾವು ದೋಸೆ ಮಾಡ್ತೀವಿ ಅನ್ನುವಾಗ ನಾನು 1 ಕಪ್ ರೈಸಿಗೆ 1 ಕಪ್ ಆಗುವಷ್ಟು, ಒಂದು ಚಿಕ್ಕ ಕಪ್ಪಲ್ಲಿ ರೈಸನ್ನು ತಗೊಂಡ್ರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಾದ ಕಪ್ಪಲ್ಲಿ ನಾನು ಈ ಹಲಸಿನ ತೋಳೆಗಳನ್ನು ತಗೊಳ್ತೀನಿ. ಒಂದು ಅಂದಾಜಿಗೆ ತಗೊಳ್ಬೇಕು. ಯಾಕೆಂದರೆ ಒಂದೊಂದು ಹಲಸಿನ ಹಣ್ಣುಗಳು ಸ್ವೀಟ್ ಇರುತ್ತೆ, ಇನ್ನೊಂದು ಹಲಸಿನ ಹಣ್ಣುಗಳು ಸ್ವೀಟ್ ಇರಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ಸ್ವೀಟ್ ಇದೆ, ಹಾಗಾಗಿ ನಾನು ಇದನ್ನು ತಗೊಳ್ತಾ ಇದ್ದೀನಿ. ಇಲ್ಲಾಂದರೆ ನಮಗೆ ಸ್ವೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು, ಸಕ್ಕರೆಯನ್ನು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಹಣ್ಣು ಸ್ವಲ್ಪ ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನು ಏನನ್ನು ಕೂಡ ಹಾಕ್ಕೊಳ್ತಾ ಇಲ್ಲ. ಹಾಗೆ ಹಲಸಿನ ಹಣ್ಣನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸಣ್ಣದಾದ ಕಪ್ಪಲ್ಲಿ ನಾವು ಅಕ್ಕಿಯನ್ನು ತಗೊಂಡ್ರೆ ಅದಕ್ಕಿಂತ ಒಂದು 2 ಕಪ್ ಆಗುವಷ್ಟು ನಾವು ಹಲಸಿನ ಹಣ್ಣನ್ನು ತಗೊಳ್ಬೇಕು. ಆವಾಗ ನಮಗೆ ಈ ದೋಸೆ ಚೆನ್ನಾಗಿ ಬರುತ್ತೆ. ಈ ತುಂಬ ಹಲಸಿನ ಹಣ್ಣಿನ ತೋಳೆಗಳನ್ನ ಹಾಕ್ಕೊಂಡ್ರೂ ಕೂಡ ದೋಸೆ ಒಂದೊಂದು ಸರಿ ಏಳೋದಿಲ್ಲ. ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಈ ದೋಸೆಯಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ದೋಸೆ ಹುಯ್ಯುವಾಗ ಒಂಥರ ಸ್ಮೆಲ್, ಹಲಸಿನ ಹಣ್ಣಿನ ಸ್ಮೆಲ್ ಜೊತೆ ಈ ಏಲಕ್ಕಿ ಪೌಡರು ಕೂಡ ತುಂಬಾ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ದೋಸೆ. ನೋಡಿ, ಇವಾಗ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ. ತುಂಬ ನಾವು ಅಕ್ಕಿಯನ್ನು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂಥರ ಗಟ್ಟಿ ಆದಂಗಿರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹಲಸಿನ ಹಣ್ಣಿನ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಮೊದಲೆಲ್ಲ ಕಾವಲಿಯಲ್ಲಿನೇ ಈ ದೋಸೆಯನ್ನು ಹಾಕ್ತಿದ್ರು, ಆವಾಗ ಇನ್ನೂ ಕೂಡ ಟೇಸ್ಟ್ ಇರ್ತಿತ್ತು. ನಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ನಾವು ಕಾವಲಿ ದೋಸೆಯನ್ನೇ ಹೆಚ್ಚಾಗಿ ಮಾಡ್ತಿದ್ರು. ಅದರಲ್ಲೂ ಈ ಹಲಸಿನ ಹಣ್ಣಿನ ದೋಸೆ ಎಲ್ಲ ಕಾವಲಿಲಿ ಎಣ್ಣೆ ಮೊದಲಿಗೆ ಹಚ್ಚಿಬಿಟ್ಟು ಮಾಡ್ತಾರೆ ನೋಡಿ, ಅಂಥ ದೋಸೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ನಾನ್ ಸ್ಟಿಕ್ ತವಾದಲ್ಲೇ ಎಲ್ಲ ಮಾಡೋದ್ರಿಂದ ಇವಾಗ ಯಾವ ಥರ ನಾವು ಎಷ್ಟು ಹಾಕಿದ್ರೂ ಕೂಡ ಈ ದೋಸೆ ಎಲ್ಲ ಎದ್ಬಿಡುತ್ತೆ. ಮೊದಲೆಲ್ಲ ಹಲಸಿನ ಜಾಸ್ತಿ ಆದರೆ ದೋಸೆ ಎಲ್ಲ ಏಳ್ತಿರ್ಲಿಲ್ಲ ಕಾವಲಿಯಲ್ಲಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀರು ಹಾಕೋದೇನು ಬೇಡ, ಯಾಕೆಂದರೆ ಹಲಸಿನ ಹಣ್ಣು ಕೂಡ ನೀರಿನ ಅಂಶ ಇರೋದ್ರಿಂದ, ಹಾಗೆಯೇ ನಾವು ಅಕ್ಕಿಯಲ್ಲೂ ಕೂಡ ನೆನೆಸಿರ್ತೀವಲ್ಲ, ಹಾಗಾಗಿ ಇದಕ್ಕೆ ಹೆಚ್ಚು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ನೋಡಿ ಬೇಕಾದರೆ ಮಾತ್ರ ನಾವು ನೀರನ್ನು ಹಾಕ್ಕೊಳ್ಬೇಕು. ನನಗೆ ಇದು ನೀರೇನು ಬೇಡ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡಿಲ್ಲ. ಇವಾಗ ಒಂದು ಸೌಟಿಂದ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಎಲ್ಲವನ್ನು ನೀಟಾಗಿ ತಿರುಗಿಸ್ಕೊಂಡು ಇವಾಗ ದೋಸೆಯನ್ನು ಹಾಕ್ಕೊಳ್ಬೇಕು. ಒಬ್ಬರೊಬ್ಬರು ದೋಸೆಗೆ ಉಪ್ಪನ್ನು ಹಾಕ್ಕೊಳ್ಳಲ್ಲ.
ನಾವು ಉಪ್ಪನ್ನು ಆಡಿಸುವಾಗನೇ ಹಾಕ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ಈ ದೋಸೆಯಲ್ಲಿ. ಈ ಸ್ವೀಟು ಒಂಥರ ಈ ಉಪ್ಪು ಎಲ್ಲ ಇದ್ದರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆಗೆ. ಅದಕ್ಕೋಸ್ಕರ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ತವಾವನ್ನು ಬಿಸಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ನಾನು ದೋಸೆಯನ್ನು ಹಾಕ್ಕೊಳ್ತೀನಿ. ನಾವು ಮಾಮೂಲಿ ದೋಸೆಯನ್ನು ಹೇಗೆ ಹಾಕ್ಕೊಳ್ತೀವೋ ಅದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಇದು ತುಂಬ ತೆಳುವಾಗಿ ಹಾಕ್ಕೊಳ್ಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲೆಲ್ಲ ಕಾವಲಿಯಲ್ಲಿ ಈ ರೀತಿ ದೋಸೆ ಹಾಕಿದ್ರೆ ಅಷ್ಟೊಂದು ಇದಾಗಿ ಬರ್ತಿರಲಿಲ್ಲ. ಅದಕ್ಕೋಸ್ಕರ ಎಣ್ಣೆಯನ್ನು ತಳಕ್ಕೆ ತಿಕ್ಬಿಟ್ಟು ಆ ನಂತರ ಹಾಕ್ಕೊಳ್ತಾ ಇದ್ರು ದೋಸೆನ. ಈ ಕಾವಲಿಯಲ್ಲಿ ದೋಸೆ ತಿನ್ನೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ತುಪ್ಪವನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಇದ್ರೇ ಚೆಂದ. ಈ ಹಲಸಿನ ಹಣ್ಣಿನ ದೋಸೆ ಜೊತೆ ಅಥವಾ ಇಡ್ಲಿ ಜೊತೆ ತುಪ್ಪ ಇದ್ದರೆ ಅದ್ರ ಮಜಾನ ಬೇರೆ, ತುಂಬಾ ಚೆನ್ನಾಗಿರುತ್ತೆ ಈ ಹಲಸಿನ ಹಣ್ಣಿನ ದೋಸೆ ತಿನ್ನೋದಕ್ಕೆಲ್ಲ. ಅದರಲ್ಲೂ ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಲೆನಾಡು ಸೈಡಲ್ಲೆಲ್ಲ ಈ ಮಳೆ ಎಲ್ಲ ಬರ್ತಿರುತ್ತೆ ನೋಡಿ, ಅಂಥ ಟೈಮಲ್ಲಿ ಈ ಥರ ದೋಸೆ ಆಗಲಿ ಈ ಥರ ತಿಂಡಿಗಳನ್ನ ಮಾಡಿಕೊಂಡು ನಾವು ತಿಂತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹಲಸಿನ ಹಣ್ಣಿನ ಗಾರಿಗೆ ಅಂತಲೂ ಕೂಡ ಮಾಡ್ತಾರೆ, ಈ ಹಲಸಿನ ಹಣ್ಣಿನ ಬೋಂಡ ಅಂತ ಹೇಳಿಬಿಟ್ಟು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ದೋಸೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು. ಈ ಹಲಸಿನ ಹಣ್ಣಿನ ದೋಸೆನ ನಮಗೆ ಎಷ್ಟು ತಿಂದ್ರೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನೇನು ಸೀಸನ್ ಎಲ್ಲ ಮುಗಿಯೋಕ್ಕಾಗಿದೆ ಹಲಸಿನ ಹಣ್ಣಿಂದೆಲ್ಲ. ಅದ್ರ ಮುಗಿಯೋದ್ರೊಳಗಡೆ ನಿಮ್ಗೆ ಎಲ್ಲಾದರೂ ಈ ಥರ ಹಲಸಿನ ಹಣ್ಣು ಸಿಕ್ಕಿದ್ರೆ ಈ ರೀತಿಯಾಗಿ ದೋಸೆನ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿಯೂ ಮಾಡ್ಕೊಳ್ಬೋದು. ಒಂದು 10-12 ಹಲಸಿನ ಹಣ್ಣಿನ ತೋಳೆ ಇದ್ದರೆ ಸಾಕು, ನಮಗೆ ಒಂದು 10 ದೋಸೆಗಳೇ ಆಗಿಬಿಡುತ್ತೆ ಬೇಗ. ಇದಕ್ಕೆ ನಮಗೆ ಒಂದು ಸ್ವಲ್ಪ ಹಲಸಿನ ಹಣ್ಣಿನ ಇದ್ದರೂ ಸಾಕು, ತುಂಬಾ ದೋಸೆಗಳಾಗ್ಬಿಡುತ್ತೆ. ಈ ಗಾರಿಗೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ. ನೋಡಿ ಇನ್ನೊಂದು ದೋಸೆನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಂಬಾ ಚೆನ್ನಾಗಿ ಸಾಫ್ಟಾಗೂ ಕೂಡ ಬರುತ್ತೆ. ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ. ಬೇಗನೂ ಮಾಡ್ಕೊಬಿಡ್ಬೋದು. ಒಂದು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡ್ರೆ ಸಾಕು, ಈ ರುಬ್ಕೊಂಡ್ರೆ ನಮಗೆ ಒಂದು 10 ನಿಮಿಷದಲ್ಲಿ ದೋಸೆ ಕೂಡ ರೆಡಿ ಆಗುತ್ತೆ. ನೋಡಿ ತುಂಬಾ ಚೆನ್ನಾಗಿರುವಂತಹ ದೋಸೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ದೋಸೆ ತುಂಬ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ಈ ಹಲಸಿನ ಹಣ್ಣಿನ ದೋಸೆಯನ್ನು ತಿನ್ನೋದಕ್ಕೆ ತುಪ್ಪ ಒಂದಿದ್ರೆ ಸಾಕು. ಹಾಗೆಯೇ ಜೇನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅಂದರೆ ನಮ್ಮ ಕೊಡಗಲ್ಲೆಲ್ಲ ಅಲ್ಲೇ ಜೇನು ಸಿಗುತ್ತೆ ನೋಡಿ, ಆ ರೀತಿಯಾದಂತಹ ಜೇನಾದರೆ ತುಂಬಾ ಟೇಸ್ಟಾಗಿರುತ್ತೆ. ಇದೇ ಸ್ವೀಟ್ ಇರೋದ್ರಿಂದ ಜೇನು ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಇದನ್ನು ಒಂದು ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಸಖತ್ತಾಗಿ ಬಂದಿದೆ, ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.